ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಅಡುಗೆ ಚಾನಲ್ಗೆ ಸ್ವಾಗತ. ಮೊದಲಿಗೆ ನನ್ನ ಪ್ರೀತಿಯ ಸ್ನೇಹಿತರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರೂ ಎಳ್ಳು ಬೆಲ್ಲವನ್ನು ತಗೊಂಡು ಒಳ್ಳೊಳ್ಳೆ ಮಾತುಗಳನ್ನು ಆಡೋಣ ಅಂತ ಹೇಳ್ತಾ, ಒಬ್ಬರಿಗೆ ಮನಸ್ಸಿಗೆ ನೋವಾಗುವಂಥ ಮಾತುಗಳನ್ನು ನಾವು ಆಡೋದು ಬೇಡ ಅಲ್ವಾ ಸ್ನೇಹಿತರೆ. ಹಾಗಾಗಿ ಇವತ್ತಿನ ರೆಸಿಪಿ ಸ್ವೀಟ್ ರೆಸಿಪಿ, ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಶೇಂಗಾ ಹೋಳಿಗೆ ಸುಲಭವಾಗಿ ರುಚಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿರಿ, ನಾನಿಲ್ಲಿ 2 ಕಪ್ ಆಗಷ್ಟು ಕಡಲೆ ಬೀಜ ಅಂದರೆ ಶೇಂಗಾವನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರಿಬೇಕು. ನಿಧಾನಕ್ಕೆ ಸಣ್ಣ ಉರಿಯಲ್ಲಿ ಶೇಂಗಾವನ್ನು ಹುರ್ಕೋಬೇಕಾಗತ್ತೆ. ನೋಡಿರಿ, ಈ ಥರ ದಪ್ಪ ಬಾಣಲಿ ಇಟ್ಕೊಂಡು ಅಥವಾ ಕಬ್ಬಿಣದ ಬಾಣಲಿ ಈ ಥರದಲ್ಲಿ ಶೇಂಗಾ ಹುರಿದ್ರೆ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ, ಈಕ್ವಲ್ ಆಗಿ ಶೇಂಗಾ ಫ್ರೈ ಆಗುತ್ತೆ. ಹೀಗೆ ಶೇಂಗಾನ ಹುರಿಲಿಕ್ಕೆ ಇಟ್ಟಿದ್ದೀನಿ. ಈ ಕಡೆ ಕಣಕ ಕಲಿಸ್ಕೊಂಬಿಡೋಣ. ಕಣಕಕ್ಕೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. 2 ಕಪ್ ಆಗಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ 1/4 ಕಪ್ ಆಗಷ್ಟು ಚಿರೋಟಿ ರವೆ ಯಾಕೆ ಹಾಕ್ತೀನಿ ಅಂದರೆ ಸ್ವಲ್ಪ ಕ್ರಿಸ್ಪಾಗಿ ಬರುತ್ತೆ, ಹೋಳಿಗೆ ಚೆನ್ನಾಗಿರುತ್ತೆ. ಬರೀ ಗೋಧಿ ಹಿಟ್ಟು ಅಂದರೆ ಹೋಳಿಗೆ ತುಂಬ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಚಿರೋಟಿ ರವೆ ಹಾಕ್ಕೊಳ್ರಿ, ಚೆನ್ನಾಗಿ ಬರುತ್ತೆ. ಈಗ ನೋಡಿರಿ, ಶೇಂಗಾ ಈಕ್ವಲ್ ಆಗಿ ಚೆನ್ನಾಗಿ ಫ್ರೈ ಆಗಿದೆ. ನಿಮಗೆ ಕಾಣಿಸ್ತಾ ಇದೆಯಲ್ಲ, ಈ ರೀತಿಯಾಗಿ ಚೆನ್ನಾಗಿ ಹುರಿಬೇಕು ಶೇಂಗಾವನ್ನು. ಇದೀಗ ತಣ್ಣಗಾಗಲಿ, ಇದರ ಸಿಪ್ಪೆ ತೆಕ್ಕೊಂಡು ಕ್ಲೀನ್ ಮಾಡ್ಕೊಂಡು ಬರೋಣ. ನೋಡಿರಿ, ಈಗ ನಾನಿಲ್ಲಿ 2 ಚಮಚ ಆಗಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ. ತುಂಬ ಜಾಸ್ತಿ ಬೇಡ, ಸ್ವಲ್ಪನೇ ಹಾಕ್ಕೊಳ್ರಿ. ಶೇಂಗಾ ಜೊತೆಗೆ ಎಳ್ಳು ಸೇರಿಸಿ ಪುಡಿ ಮಾಡಿಬಿಟ್ಟು ಹೋಳಿಗೆ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ, ಒಂಥರ ಡಿಫ್ರೆಂಟ್ ಫ್ಲೇವರ್ ಇರುತ್ತೆ, ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ 2 ದೊಡ್ಡ ಚಮಚ ಆಗಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಇದು ನೈಲಾನ್ ಎಳ್ಳಲ್ಲ, ಮಾಮೂಲಿ ಎಳ್ಳು ಬರುತ್ತಲ್ಲ ಅದನ್ನೇ ತೊಗೊಂಡಿರೋದು. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನೋಡಿರಿ, ಈ ರೀತಿಯಾಗಿ ಸ್ವಲ್ಪ ಬಣ್ಣ ಬದಲಾಗುತ್ತೆ ಅಲ್ಲಿ ತನಕನೂ ಎಳ್ಳನ್ನು ಹುರಿದಿದ್ದೀನಿ. ಈಗ ನೋಡಿರಿ, ಕಣಕ ಕಲಿಸ್ಕೊಂಡ್ಬಿಡೋಣ. ಗೋಧಿ ಹಿಟ್ಟು, ಸ್ವಲ್ಪ ಚಿರೋಟಿ ರವೆ, 1/4 ಕಪ್ಪಷ್ಟು ಚಿರೋಟಿ ರವೆ ಹಾಕಿದ್ದೀನಿ. ಇದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಂಡು ಮತ್ತು ನೀರನ್ನ ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೊಡ್ರಿ. ಯಾಕಂದರೆ ತುಂಬ ನೀರಾಗೂ ಇರಬಾರ್ದು ಕಣಕ, ತುಂಬ ಗಟ್ಟಿಯಾಗೂ ಇರಬಾರ್ದು. ತುಂಬ ಗಟ್ಟಿ ಆಗಿಬಿಟ್ರೆ ನಮಗೆ ಹೋಳಿಗೆ ಲಟ್ಸೋದಕ್ಕೆ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ನಾವು ಏನು ಹೂರಣ ತುಂಬ್ಕೊತೀವೋ ಕಣಕದಲ್ಲಿ ಅದು ಈಕ್ವಲ್ ಆಗಿ ಸ್ಪ್ರೆಡ್ ಆಗಬೇಕು, ಎಲ್ಲ ಕಡೆಯೂ ಅಂಚಿನ ತನಕನೂ ಹೂರಣ ಬರಬೇಕು. ಹಾಗೆ ನಾವು ಕಣಕವನ್ನು ಕಲಿಸ್ಕೋಬೇಕು. ತುಂಬ ಗಟ್ಟಿ ಕಲಿಸ್ಬಿಟ್ರೆ ಒಂದು ಕಡೆ ಹೂರಣ ಒಂದು ಕಡೆ ಕಣಕ ಉಳ್ಕೊಂಡ್ಬಿಡುತ್ತೆ, ನಮಗೆ ಹೋಳಿಗೆ ಅಷ್ಟು ರುಚಿ ಅನಿಸೋದಿಲ್ಲ. ನಾನೀಗ ತೋರಿಸ್ತೀನಿ ನಿಮಗೆ ಯಾವ ಹದದಲ್ಲಿ ಕಲಿಸ್ಕೋಬೇಕು ಅಂತ. ಹೀಗೆ ಒಂಚೂರು ಎಣ್ಣೆ ಹಾಕಿ ಕಲಿಸಿದ್ರೆ ಕೈಗೂ ಸಹ ಹತ್ತೋದಿಲ್ಲ, ತುಂಬ ಚೆನ್ನಾಗಿ ಕಣಕ ಆಗುತ್ತೆ. ನೋಡಿರಿ, ಈ ರೀತಿಯಾಗಿ ನಾನಿಲ್ಲಿ ಗೋಧಿ ಹಿಟ್ಟನ್ನೇ ಬಳಸ್ತಾ ಇದ್ದೀನಿ. ಗೋಧಿ ಹಿಟ್ಟಿನಲ್ಲೇ ಮಾಡಿರಿ, ಇದು ಹೋಳಿಗೆ ತುಂಬ ರುಚಿ ಇರುತ್ತೆ. ಈಗ ಒಂಚೂರು ಎಣ್ಣೆ ಹಾಕಿ ಮೇಲೆ ಈ ರೀತಿ ಚೆನ್ನಾಗಿ ನಾದ್ಕೊಂಬಿಟ್ಟು ಇದನ್ನು 15-20 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡೋಣ. ಯಾಕಂದರೆ ಸ್ವಲ್ಪ ಚಿರೋಟಿ ರವೆ ಹಾಕಿರ್ತೀವಿ, ಗೋಧಿ ಹಿಟ್ಟು ಸಹ ಸ್ವಲ್ಪ ನೆನಿಬೇಕು, ಅವಾಗೆ ಚೆನ್ನಾಗಿ ಬರುತ್ತೆ. ನೋಡಿರಿ, ಈ ಹದದಲ್ಲಿ ಸ್ವಲ್ಪ ಸಾಫ್ಟಾಗಿ ಮೀಡಿಯಮಲ್ಲಿ ಕಲಿಸ್ಕೋಬೇಕು, ಗಟ್ಟಿ ಬೇಡ, ತುಂಬ ನೀರಾಗೂ ಬೇಡ. ಈಗ ನೋಡಿರಿ, ಅದು ಸ್ವಲ್ಪ ನೆನೀತಾ ಇರಲಿ. ಅಷ್ಟೊತ್ತಿಗೆ ನಾನಿಲ್ಲಿ ಶೇಂಗಾವನ್ನು ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಇದು 2 ಕಪ್ಪು ಶೇಂಗಾ ಇದೆ. ಇದಕ್ಕೆ ಒಂದು ಸ್ವಲ್ಪ ಎಳ್ಳು ಹುರ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಎಳ್ಳು ಶೇಂಗಾ ಎರಡೂ ಬೆರಿಬೇಕು, ಈ ರೀತಿಯಾಗಿ ಕಲಿಸ್ಕೊಳ್ಳೋಣ. ಇದಕ್ಕೆ ನಾವು ಬೆಲ್ಲವನ್ನು ಕುಟ್ಟಿ ಇಟ್ಕೋಬೇಕು. ನಾನಿಲ್ಲಿ 2 ಕಪ್ಪು ಶೇಂಗಾಗೆ 2 ಕಪ್ಪಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ, ಸಮ ಹಾಕ್ತಾಯಿದ್ದೀನಿ. ಕೆಲವರು ಕಡಿಮೆ ಹಾಕ್ತಾರೆ, ಸ್ವಲ್ಪ ಸಮ ಹಾಕಿದ್ರೇ ರುಚಿ ಚೆನ್ನಾಗಿರುತ್ತೆ ಅಲ್ವಾ. ಸ್ವಲ್ಪ ಸಿಹಿ ಇರಬೇಕು ಹೋಳಿಗೆ ಅಂದಮೇಲೆ, ಅದಕ್ಕೋಸ್ಕರ ನಾನು ಸಮ ಹಾಕಿದ್ದೀನಿ. ನೋಡಿರಿ, ಇದನ್ನೊಂದು ಸಲ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡೋಣ. ಬೆಲ್ಲ ಮತ್ತು ಶೇಂಗಾ ಎಳ್ಳು ಎಲ್ಲನೂ ಕಲ್ತ್ಕೋಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಮಿಕ್ಸಿಯಲ್ಲೇ ಹಾಕ್ಕೊಂಡು ಜಾರಲ್ಲಿ ಹಾಕ್ಕೊಂಡು ಸುಮ್ಮನೆ ಪಲ್ಸಲ್ಲಿ ತಿರುಗಿಸ್ತಾ ಹೋಗಬೇಕು. ನಿಮಗೆ ತೋರಿಸ್ತೀನಿ ಯಾವ ಥರ ಪೌಡರ್ ಮಾಡ್ಕೋಬೇಕು ಇದನ್ನು ಅಂತ. ತುಂಬ ಜಾಸ್ತಿ ಮಿಕ್ಸಿ ಮಾಡ್ಕೊಂಬಿಟ್ರೆ ಅದೇನಾಗುತ್ತೆ ಅಂದರೆ ಎಳ್ಳು ಶೇಂಗಾ ಎರಡೂ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ, ಮುದ್ದೆ ಆಗಿಬಿಡುತ್ತೆ ನಿಮಗೆ. ಆವಾಗ ಹೂರಣ ತುಂಬ ಕಷ್ಟ ಆಗುತ್ತೆ. ನೋಡಿರಿ, ಈ ರೀತಿಯಾಗಿ ಇದು ಒಂದು ಸ್ವಲ್ಪ ತರ್ತರಿಯಾಗಿದೆ, ಇನ್ನೊಂದು ಸ್ವಲ್ಪ ನಾನು ಮಿಕ್ಸಿ ಮಾಡ್ಕೊತೀನಿ. ಈಗ ತೋರಿಸ್ತೀನಿ ನಿಮಗೆ, ನಾನು ಬರೀ ಪಲ್ಸಲ್ಲಿ ಅಷ್ಟೇ ತಿರುಗಿಸ್ತಾ ಇದ್ದೀನಿ. ನೋಡಿರಿ, ಹೀಗೆ ಆನ್ ಮಾಡೋದು ಆಫ್ ಮಾಡೋದು ಈ ಥರ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಅದು ಪೌಡರ್ ಆಗುತ್ತೆ. ಇಲ್ಲಾಂದರೆ ಮುದ್ದೆ ಆಗಿಬಿಡುತ್ತೆ ಶೇಂಗಾ ಎಲ್ಲನೂ. ನೋಡಿರಿ, ಈ ರೀತಿಯಾಗಿ ನೈಸಾಗಿ ಪೌಡರ್ ಮಾಡ್ಕೋಬೇಕು. ಇದನ್ನೆಲ್ಲ ನಾನು ಒಂದು ಬಟ್ಲಿಗೆ ತೆಕ್ಕೊಂಡು ಬಿಡ್ತೀನಿ. ಈಗ
ಈ ರೀತಿ ಎಲ್ಲ ಶೇಂಗಾ ಎಲ್ಲನೂ ಪುಡಿ ಮಾಡ್ಕೋಬೇಕು. ಶೇಂಗಾ ಬೆಲ್ಲ ಎಲ್ಲ ಕಲಸಿದ್ವಲ್ಲ ಅದನ್ನು ಪುಡಿ ಮಾಡಿಕೊಂಡ್ರೆ ನನಗೆ ಇಷ್ಟು ಪುಡಿ ಆಗಿದೆ ನೋಡಿರಿ. ಈ ರೀತಿ ಹೀಗೆ ನಮಗೆ ಉಂಡೆ ಕಟ್ಟಿದ್ರೆ ಒಂದು ಉಂಡೆ ಥರ ಬರಬೇಕು. ಈ ರೀತಿ ಆದರೆ ಸಾಕಾಗುತ್ತೆ. ಇದೀಗ ಹೂರಣದ ಪುಡಿ ರೆಡಿ ಆಯಿತು. ನಾನಿಲ್ಲಿ ಯಾವುದೇ ಬೆಲ್ಲವನ್ನು ಕರಗಿಸಿ ಏನೂ ಮಾಡ್ಕೊಂಡಿಲ್ಲ. ಹಾಗೆಲ್ಲ ಮಾಡಿಕೊಂಡ್ರೆ ನಿಮಗೆ ಕಷ್ಟ ಆಗಿಬಿಡುತ್ತೆ. ಯಾಕಂದರೆ ಒಂದೊಂದು ಸಲ ಬೆಲ್ಲ ಪಾಕ ಆಗಿಬಿಡ್ತು ಅಂದರೆ ಗಟ್ಟಿ ಆಗಿಬಿಡುತ್ತೆ. ತುಂಬ ಕಷ್ಟ ಅದು. ಒಂದಿನ ಇಡಬೇಕು ನೈಟೆಲ್ಲ. ಇದೇನಿಲ್ಲ, ನಾನು ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿನೇ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಎಲ್ಲನೂ. 1 ಅವರ್ ಅಷ್ಟೊತ್ತಿಗೆ ಹೋಳಿಗೆನೂ ಸಹ ಆಗೋಯ್ತು. ಈಗ ನೋಡಿರಿ ಕಣಕ ಚೆನ್ನಾಗಿ ನಾದ್ಕೊಂಡು ಒಂದು ಸಲ ಹೀಗೆ ನಾವು ಪೂರಿ ಮಾಡ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹಿಟ್ಟು ತೊಗೊಳ್ರಿ. ಚಪಾತಿ ಮಾಡ್ತೀವಲ್ವ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ. ಈ ರೀತಿ ಕಣಕವನ್ನು ತೊಗೊಂಡು ಒಂಚೂರು ಅಕ್ಕಿ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೇಕು. ನೀವು ಕೈಯಲ್ಲೂ ಸಹ ಈ ಥರ ಮಾಡಿಬಿಟ್ಟು ರೌಂಡಾಗಿ ಮಾಡಿ ನೀವು ಹೂರಣವನ್ನು ತುಂಬ್ಕೋಬೋದು. ನಾನಿಲ್ಲಿ ಒಂಚೂರು ಲಟ್ಟಿಸ್ಕೊತಾ ಇದ್ದೀನಿ. ಈ ರೀತಿಯಾಗಿ ಮಾಡಿಕೊಳ್ಳ್ರಿ ಸ್ನೇಹಿತರೆ. ತುಂಬ ಸುಲಭವಾಗಿ ತುಂಬ ಬೇಗನೆ ನಾವು ಶೇಂಗಾ ಹೋಳಿಗೆಯನ್ನು ಮಾಡ್ಕೋಬೋದು. ಯಾವುದೇ ರೀತಿಯಾಗಿ ಸೀಳ್ಕೊಳ್ಳಲ್ಲ, ಒಡೆಯೋದಿಲ್ಲ, ಏನೂ ತೊಂದರೆ ಆಗೋಲ್ಲ. ನೋಡಿಸ್ತೀನಿ ನಿಮ್ಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ನನಗೆ ತುಂಬ ಆಶ್ಚರ್ಯ ಆಯಿತು. ಯಾಕಂದರೆ ನೋಡಿರಿ ಈಗ ಈ ಪುಡಿಯನ್ನು ಇದರೊಳಗೆ ತುಂಬ್ತಾ ಇದ್ದೀನಿ. ನಾನಿಲ್ಲಿ 2.5 ಚಮಚ ಆಗೋಷ್ಟು ಪುಡಿಯನ್ನು ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ರಿ, ಏನೂ ಆಗೋದಿಲ್ಲ. ನಮಗೆ ಮಾಮೂಲಿ ಹೋಳಿಗೆ ಮಾಡೋವಾಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ, ಹರಿದೋಗೋದು ಅಥವಾ ಇನ್ನೇನೋ ಆಗೋದು. ಹೋಳಿಗೆ ಬರೋದೇ ಇಲ್ಲ. ಹಂಚಿಗೆ ಹಾಕಿದ್ರೆ ಕೆಲವೊಬ್ರಿಗೆ ಹರಿದು ಹೋಗ್ತಾ ಇರುತ್ತೆ, ಆ ಥರ ಆಗ್ತಾ ಇರುತ್ತೆ. ಇದು ಏನೂ ಆಗೋಲ್ಲ ನೋಡಿರಿ. ಎಕ್ಸ್ಟ್ರಾ ಇರೋದು ಹಿಟ್ಟನ್ನು ತೆಕ್ಕೊಂಡ್ಬಿಡೋದು ಈ ಥರ ನೋಡಿರಿ. ಹೀಗಾಗುತ್ತೆ. ಇದನ್ನು ನೀವು ಅಕ್ಕಿ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೇಕು. ತುಂಬ ದೊಡ್ಡದಾಗಿ ಮಾಡಲಿಕ್ಕೆ ಹೋಗಬೇಡ್ರಿ. ಶೇಂಗಾ ಹೋಳಿಗೆ ಸ್ವಲ್ಪ ಚಿಕ್ಕ ಚಿಕ್ಕದಾಗೇ ಇರುತ್ತೆ ಅಲ್ವಾ, ಅಷ್ಟು ಮಾಡಿಕೊಂಡ್ರೆ ಸಾಕು ನಿಮಗೆ. ಇದೊಂದು ಸ್ವಲ್ಪ ಸೂಕ್ಷ್ಮ ಶೇಂಗಾ ಹೋಳಿಗೆ ಮಾಡೋದು. ಯಾಕಂದರೆ ಹೂರಣ ಮಾಡ್ಕೊಂಡಿರಲ್ಲ. ನೀವು ಹೂರಣ ಮಾಡ್ಕೊತೀನಿ ಅಂತ ಹೇಳಿ ಬೆಲ್ಲ ಕರಗಿಸಿ ಅದಕ್ಕೆ ಶೇಂಗಾ ಪುಡಿ ಹಾಕಿದ್ರೆ ಒಂದೊಂದು ಸಲ ಗಟ್ಟಿ ಆಗಿಬಿಡುತ್ತೆ ಅದು. ಮತ್ತು ಅದಕ್ಕೆ ಬಿಸಿ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಮತ್ತದು ನೀರಾಗುತ್ತೆ. ಇಲ್ಲ ಅದು ಗಟ್ಟಿ ಇದ್ದರೆ ಕಣಕ ಗಟ್ಟಿ ಇರಬೇಕು. ಈ ತುಂಬ ತಲೆನೋವಿದೆ ಸ್ನೇಹಿತರೆ. ನನಗೂ ಸ್ವಲ್ಪ ಹೆದರಿಕೆ ಆಗಿತ್ತು, ಹೆಂಗೆ ಬರುತ್ತೋ ಏನೋ ಅಂತೇಳಿ. ಆದರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡ್ತಾ ಇದ್ದೀರಲ್ವ, ತುಂಬ ಅಂದರೆ ತುಂಬಾ ಸೂಪರಾಗಿ ಬಂತು ನನಗೆ ಹೋಳಿಗೆಗಳು. ನನಗೆ ಇದಿಷ್ಟು ಕಣಕಕ್ಕೆ ಸುಮಾರು ಒಂದು 15ರಿಂದ 18 ಹೋಳಿಗೆಗಳಾಗಿದೆ. ಇಷ್ಟಿಷ್ಟೇ ಮಾಡ್ಕೋಬೇಕು. ಇದು ಪುಟ್ಟದಾಗೇ ಇರಬೇಕು. ಟೇಸ್ಟ್ ಅಂತೂ ಸಖತ್ತಾಗಿದೆ. ನೀವು ನೋಡ್ತಾ ಇದ್ದೀರಾ, ಅಂಚಿನ ತನಕನೂ ಹೂರಣ ಸ್ಪ್ರೆಡ್ ಆಗಿದೆ ಅಲ್ವಾ. ಇಲ್ಲಾಂದರೆ ಏನಾಗ್ಬಿಡುತ್ತೆ, ನೀವು ಹೂರಣ ಮಾಡ್ಕೊತೀವಿ ಬಿಸಿನೀರು ಹಾಕ್ಕೊಂಡು ಅಥವಾ ಬೆಲ್ಲ ಕರಗಿಸ್ಕೊಂಡು ಅಂದರೆ ಅದು ಗಟ್ಟಿ ಆಗಿಬಿಡ್ತು ಅಂದರೆ ಲಟ್ಸೋದಕ್ಕೆ ಬರೋದಿಲ್ಲ ನಿಮಗೆ. ಅದು ಹೂರಣ ಒಂದು ಕಡೆ ನಿಂತ್ಕೊಂಡ್ಬಿಡುತ್ತೆ, ಕಣಕ ಎಲ್ಲ ಒಂದು ಕಡೆ ಬಂದುಬಿಡುತ್ತೆ. ಹಾಗಾಗುತ್ತೆ. ಈ ಥರನೇ ಮಾಡ್ಕೊಳ್ರಿ. ಪುಡಿ ಮಾಡ್ಕೊಳ್ರಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತೂ ಸೂಪರಾಗಿತ್ತು ಸ್ನೇಹಿತರೆ. ನಾನು ನೆನ್ನೆ ಏಕಾದಶಿ ಇತ್ತಲ್ವ, ನೆನ್ನೆನೇ ಮಾಡಿ ಇಟ್ಟಿದ್ದೆ. ಯಾಕಂದರೆ ಇವತ್ತು ದ್ವಾದಶಿ, ಬೆಳಗ್ಗೆ ಪೂಜೆ ಅದು ಎಲ್ಲ ಆಗಬೇಕು. ಸ್ವೀಟ್ ಮಾಡೋದಕ್ಕೆ ಸಮಯ ಇರೋದಿಲ್ಲ ಅಂತ ಹೇಳಿಬಿಟ್ಟು ನೆನ್ನೆನೇ ಮಾಡಿ ಇಟ್ಟಿದ್ದೀನಿ. ಇವತ್ತು ನಾವು ಬೆಳಗ್ಗೆ ಟೇಸ್ಟು ಮಾಡಿದ್ವಿ. ತುಂಬ ರುಚಿಯಾಗಿದೆ. ನೀವು ಇದಕ್ಕೆ ಯಾವುದೇ ತುಪ್ಪ ಎಣ್ಣೆ ಏನೂ ಹಾಕೋದು ಬೇಕಾಗಿಲ್ಲ. ಯಾಕಂದರೆ ಶೇಂಗಾ ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ, ಅದಕ್ಕೋಸ್ಕರ. ಇಲ್ಲ ನಮಗೆ ಬೇಕು ಅಂತಂದರೆ ನೀವು ತುಪ್ಪ ಹಾಕೋಬೋದು. ಎಣ್ಣೆ ಹಾಕೋದ್ರಕ್ಕಿಂತ ತುಪ್ಪ ಹಾಕ್ಕೊಳ್ಳೋದೇ ಚೆನ್ನಾಗಿರುತ್ತೆ. ನಾನಿಲ್ಲಿ ಏನು ತುಪ್ಪ ಎಣ್ಣೆ ಏನೂ ಬಳಸಿಲ್ಲ, ಹಾಗೇ ಇದನ್ನು ಬೇಯಿಸ್ಕೊಂಡು ತೆಕ್ಕೊಂಡಿದ್ದೀನಿ. ನೀವು ತಿನ್ನೋವಾಗ ಕರಗಿಸಿರುವ ತುಪ್ಪ ಹಾಕ್ಕೊಂಡು ತಿನ್ನಿರಿ, ತುಂಬ ರುಚಿ ಇರುತ್ತೆ. ಒಂದು ಸಲ ಟ್ರೈ ಮಾಡಿರಿ ಸ್ನೇಹಿತರೆ. ನೀವು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿರಿ. ಯಾಕಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಇದನ್ನು ಹೇಗೆ ಮಾಡಬೇಕಪ್ಪ ಹೂರಣ ಅನ್ನೋದೇ ತಲೆನೋವಿರುತ್ತೆ. ಹಾಗಾಗಿ ಸುಲಭವಾಗಿ ಈಸಿ ಮೆಥಡಲ್ಲಿ ನಿಮಗೆ ತೋರಿಸಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಏನೂ ಭಯ ಇಲ್ಲ, ಆರಾಮಾಗಿ ಮಾಡ್ಕೋಬೋದು. ನೋಡಿರಿ, ನಾನೀಗ 2ನೇ ಹೋಳಿಗೆ ಮಾಡ್ತಾಯಿದ್ದೀನಿ. ಈ ರೀತಿ ನಾವು ಪೂರಿ ಲಟ್ಟಿಸ್ತೀವಲ್ವ, ಆ ಥರ ಲಟ್ಟಿಸ್ಕೋಬೇಕು. ತುಂಬ ತೆಳುವಾಗಿ ಲಟ್ಟಿಸ್ಬಾರ್ದು. ಯಾಕಂದರೆ ನಾವು ಪುಡಿ ತುಂಬಿದ್ಮೇಲೆ ಅದು ಹರ್ಕೊಂಡ್ಬಿಡುತ್ತೆ, ಅದಕ್ಕೋಸ್ಕರ ಒಡೆದೋಗ್ಬಿಡುತ್ತೆ. ಸ್ವಲ್ಪ ದಪ್ಪನಾಗೇ ಇರಲಿ ಹಾಳೆ. ಆ ಥರ ಲಟ್ಟಿಸ್ಕೊಂಡು ನೋಡಿರಿ, ನಾನಿಲ್ಲಿ 2.5 ಚಮಚದಷ್ಟು ಪುಡಿ ಹಾಕಿದ್ದೀನಿ. ಆದರೂ ನನಗೆ ಏನೂ ತೊಂದರೆ ಆಗಲಿಲ್ಲ. ಆರಾಮಾಗಿ ಇದು ಈ ರೀತಿಯಾಗಿ ತುಂಬ್ಕೊಂಡ್ಬಿಟ್ಟು ನಾವು ಮೋದಕ ಮಾಡ್ತೀವಲ್ವ, ಆ ಥರ ಹೀಗೆ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಹಿಟ್ಟನ್ನು ಹೀಗೆ ತೆಕ್ಕೊಂಡ್ಬಿಡ್ರಿ. ಇದನ್ನು ಹೀಗೆ ಮೆಲ್ಲಕ್ಕೆ ಕೈಯಿಂದ ಈ ರೀತಿ ಒತ್ಕೊಂಡ್ಬಿಟ್ಟು ನಾವು ಆರಾಮಾಗಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ರಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಾಗಿ ಬರುತ್ತೆ.
ಇದು ಹೋಳಿಗೆ ತುಂಬ ಮೆತ್ತಗೆ ನಾವು ಯಾವಾಗಲೂ ಮಾಡ್ತೀವಲ್ವ ಹೂರಣದ ಹೋಳಿಗೆ, ಆ ಥರ ಇರಬಾರ್ದು. ಸ್ವಲ್ಪ ಕ್ರಿಸ್ಪಾಗಿದ್ರೇ ತಿನ್ನೋದಕ್ಕೂ ಸಹ ತುಂಬ ರುಚಿ ಇರುತ್ತೆ. ಉತ್ತರ ಕರ್ನಾಟಕದ ಕಡೆ ತುಂಬ ಮಾಡ್ತಾರೆ ಶೇಂಗಾ ಹೋಳಿಗೆ. ಈ ಒಂದು ಸಂಕ್ರಾಂತಿ ಹಬ್ಬದ ದಿನಗಳಲ್ಲೇ ಮಾಡ್ತಾರೆ. ನಾನು ತುಂಬ ಸಲ ಅನ್ಕೊತಾ ಇದ್ದೆ ಸ್ನೇಹಿತರೆ, ಒಂದು ಸಲ ಟ್ರೈ ಮಾಡಬೇಕು ಅಂತ. ಮೊನ್ನೆ ಯಾರೋ ಕಮೆಂಟ್ ಮಾಡ್ದಂಗೂ ಇತ್ತು ಸ್ನೇಹಿತರೊಬ್ಬರು, ಶೇಂಗಾ ಎಳ್ಳು ಹಾಕಿಬಿಟ್ಟು ಹೋಳಿಗೆ ಮಾಡಿ ತೋರಿಸ್ರಿ ಅಂತ ಹೇಳಿ. ಸರಿ ಟ್ರೈ ಮಾಡೋಣ, ಹೇಗೆ ಬರುತ್ತೋ ನೋಡೋಣ ಅಂತ ನೆನ್ನೆ ಮಾಡಿದೆ. ಒಂದೂ ಸಹ ನನಗೆ ಹರಿದಿರೋದಾಗಲಿ, ಕೆಲವೊಂದು ಹೋಳಿಗೆಗಳು ಏನಾಗುತ್ತೆ ಅಂದರೆ ಹೂರಣ ಮಾಡ್ಕೊಳ್ದೆ ಹಾಗೆ ಮಾಡಿದ್ರೆ ಹೆಂಚಿನ ಮೇಲೆ ಹಾಕಿದ್ಮೇಲೆ ಅಲ್ಲಿ ಕುದಿಯೋದಕ್ಕೆ ಶುರುವಾಗ್ಬಿಡುತ್ತೆ ಬೆಲ್ಲ. ಹಾಗೆಲ್ಲ ಆಗುತ್ತೋ ಅಂತ ನನಗೆ ಸ್ವಲ್ಪ ಡೌಟ್ ಇತ್ತು. ಆದರೆ ಏನೂ ಆಗಲಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ಹೋಳಿಗೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರ್ತಾ ಇದೆ ಅಂತ. ನಾನು ಆ್ಯಕ್ಚುಲಿ ಗೋಧಿ ಹಿಟ್ಟು ಬಳಸಿ ಯಾವುದೇ ಹೋಳಿಗೆ ಮಾಡೋದಿಲ್ಲ, ಚಿರೋಟಿ ರವೆನೇ ಹಾಕಿ ಮಾಡೋದು, ನಿಮಗೆಲ್ಲ ಗೊತ್ತಿದೆ. ಆದರೆ ಈ ಒಂದು ಹೋಳಿಗೆಗೆ, ಶೇಂಗಾ ಹೋಳಿಗೆಗೆ ಗೋಧಿ ಹಿಟ್ಟಲ್ಲೇ ಮಾಡಬೇಕು. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ನಾವು ಮಾಡ್ಕೋಬೋದು ಹೋಳಿಗೆನ. ನೋಡಿರಿ, ನೀವು ಬೇಕಾದರೆ ತುಪ್ಪ ಹಾಕ್ಕೊಂಡು ಇದನ್ನು ಬೇಯಿಸ್ಕೋಬೋದು. ನಿಮಗೆ ಕಾಣಿಸ್ತಾ ಇದೆಯಲ್ಲ ಶೇಂಗಾ ಅಲ್ಲಲ್ಲಿರೋದು, ಎಳ್ಳು ಪುಡಿದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನೋಡಿರಿ, ಈ ಥರ ಆಗುತ್ತೆ ಹೋಳಿಗೆ. ಇಷ್ಟಿಷ್ಟೇ ಮಾಡ್ಕೊಳ್ರಿ, ತುಂಬ ದೊಡ್ಡದಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡ್ರಿ. ಇದು ಪುಟ್ಟದಾಗೇ ಇರುತ್ತೆ ಹೋಳಿಗೆ, ತುಂಬ ದೊಡ್ಡದಾಗಿ ಏನಿರೋದಿಲ್ಲ. ಆಮೇಲೆ ನಾವು ಪುಡಿನ ಸ್ವಲ್ಪ ನೈಸಾಗಿ ಮಾಡ್ಕೋಬೇಕು, ಇಲ್ಲಾಂದರೆ ಲಟ್ಸೋದಕ್ಕೆ ಬರೋದಿಲ್ಲ. ನಮಗೆ ಶೇಂಗಾ ಹಾಗಾಗಿ ಇತ್ತು ಅಂದರೆ ಹೀಗೆ ಲಟ್ಸೋವಾಗ ಮೇಲೆ ಬಂದುಬಿಡುತ್ತೆ, ಅದು ಒಡ್ಕೊಂಡಂಗೆ ಆಗುತ್ತೆ, ಹೋಳಿಗೆ ಎಲ್ಲ ಹರಿದಂಗೆ ಆಗುತ್ತೆ. ಹಾಗಾಗಿ ನೈಸಾಗಿ ಪೌಡರ್ ಮಾಡ್ಕೊಳ್ರಿ. ನಾನು ತೋರಿಸಿದ್ನೆಲ್ಲ ಅದೇ ರೀತಿಯಾಗಿ ಪಲ್ಸಲ್ಲಿ ತಿರುಗಿಸ್ಕೊಂಡು ಆಫ್ ಆನ್ ಮಾಡಿಕೊಂಡ್ರೆ ನಿಮಗೆ ಪುಡಿ ಆಗಿಬಿಡುತ್ತೆ. ಬೆಲ್ಲನೂ ಪುಡಿ ಆಗುತ್ತೆ, ಎಲ್ಲ ಹೊಂದ್ಕೊಂಬಿಡುತ್ತೆ. ನೀವು ಫಸ್ಟು ಶೇಂಗಾ ಪುಡಿ ಮಾಡಿಕೊಂಡು ಆಮೇಲೆ ಬೆಲ್ಲ ಕಲಿಸ್ಕೊತೀನಿ ಅಂದರೆ ಅದು ಅಷ್ಟೊಂದು ಹೊಂದ್ಕೊಳ್ಳೋದಿಲ್ಲ. ಹಾಗಾಗಿ ನಾನು ಎರಡೂ ಸೇರಿಸಿನೇ ಮಿಕ್ಸಿ ಮಾಡ್ಕೊಂಡ್ಬಿಟ್ಟೆ. ನೋಡಿರಿ, ಈಗ ಇನ್ನೊಂದು ತೋರಿಸ್ತಾ ಇದ್ದೀನಿ ನಿಮಗೆ. ನೀವು ಸಹ ಟ್ರೈ ಮಾಡಿರಿ ಸ್ನೇಹಿತರೆ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಡಿಫ್ರೆಂಟಾಗಿ ಒಂದು ಸ್ವೀಟ್ ಯಾವಾಗಲೂ ಒಂದೇ ಥರ ಮಾಡ್ಕೊಳ್ಳೋದೇನು, ಈ ಥರ ಮಾಡ್ಕೊಳ್ಳೋಣ ಅಂತ ಈ ಸಲ ಟ್ರೈ ಮಾಡಿದ್ದೀನಿ. ನಿಮಗೂ ಎಲ್ಲ ತೋರಿಸಿದ್ದೀನಿ. ಸಂಕ್ರಾಂತಿ ಹಬ್ಬ ಎಲ್ಲರೂ ಖುಷಿಯಿಂದ ಆಚರಣೆ ಮಾಡಿರಿ. ಎಳ್ಳು ಬೆಲ್ಲವನ್ನು ಬೀರ್ರಿ. ನೀವು ಸಹ ಎಳ್ಳು ಬೆಲ್ಲ ತೊಗೊಳ್ರಿ ಮನೆಯಲ್ಲಿ. ಒಳ್ಳೊಳ್ಳೆ ಮಾತನಾಡ್ರಿ ಅಂತ ಹೇಳ್ತಾ, ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಶೇಂಗಾ ಹೋಳಿಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ ಸ್ನೇಹಿತರೆ. ಇನ್ನು ಸ್ವಲ್ಪ ಹೂರಣದ ಪುಡಿ ಮಿಕ್ಕಿತ್ತು, ಕಣಕ ಎಲ್ಲ ಖಾಲಿ ಆಯಿತು. ಅದಕ್ಕೋಸ್ಕರ ಇದನ್ನು ಯಾಕೆ ಹಾಗೆ ಇಡೋದು ಅಂತ ಹೇಳಿ ಒಂದು 4 ಉಂಡೆಗಳನ್ನು ಕಟ್ಬಿಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಉಂಡೆನೂ ಎಷ್ಟು ಚೆನ್ನಾಗಿ ಬಂತು ಅಂದರೆ, ಜಿಗಿ ಇರುತ್ತಲ್ಲ, ಅದು ಜಿಡ್ಡಿರುತ್ತೆ ಶೇಂಗಾ ಮತ್ತು ಎಳ್ಳಿನಲ್ಲಿ. ಹಾಗೆ ಕೈಯಲ್ಲಿ ಹೀಗೆ ಗಟ್ಟಿಯಾಗಿ ಹೀಗೆ ಮಾಡಿದ್ರೆ ಸಾಕು, ಎಣ್ಣೆ ಬಿಟ್ಕೊಂಬರುತ್ತೆ. ನೋಡ್ತಾ ಇದ್ದೀರ ನೋಡಿರಿ, ಎಷ್ಟು ಚೆನ್ನಾಗಿ ಉಂಡೆಗಳಾಗಿದೆ ಶೇಂಗಾ ಉಂಡೆ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸ್ನೇಹಿತರೆ. ಯಾರಿಗೆ ಪೋಷಕಾಂಶದ ಕೊರತೆ ಇರುತ್ತೆ ಮತ್ತು ಪ್ರೋಟೀನ್ಸ್ ಕಡಿಮೆ ಇರುತ್ತೆ ಅಂಥವರು ಶೇಂಗಾ ಒಂದು ತಿಂದರೆ ತುಂಬ ಒಳ್ಳೆಯದು ದೇಹಕ್ಕೆ ಅಂತ. ಮಕ್ಕಳಿಗೆ ಕೊಡಬೇಕು, ತುಂಬ ಒಳ್ಳೆಯದು. ನೋಡಿರಿ, ಇಷ್ಟು ಉಂಡೆಗಳಾಯಿತು. ನಿನ್ನೆ ನಾನು ಶೇಂಗಾ ಹೋಳಿಗೆ ಮತ್ತು ಶೇಂಗಾ ಉಂಡೆ ಎರಡೂ ಮಾಡಿದ್ದೀನಿ. ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಸ್ವೀಟ್ ತಿಂಡಿ ಶೇಂಗಾ ಹೋಳಿಗೆ ಮತ್ತು ಶೇಂಗಾ ಉಂಡೆ. ಹೇಗೆ ಅನ್ನಿಸ್ತು ಸ್ನೇಹಿತರೆ? ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ನಮಸ್ಕಾರ.